ಬಿಗ್ ಬಾಸ್ ಮನೇಲಿ ಗಿಲ್ಲಿನ ಸೋಲಿಸ್ಬೇಕು ಅಂತಂದೇಳಿ ಷಡ್ಯಂತ್ರ ನಡೀತಾ ಇದೆ. ಎಷ್ಟರ ಮಟ್ಟಿಗೆ ಷಡ್ಯಂತ್ರ ನಡೀತಾ ಇದೆ ಅಂತಂದ್ರೆ, ಬಿಗ್ ಬಾಸ್ ಅಲ್ಲಿ ಇರ್ತಕ್ಕಂಥ ಕಂಟೆಸ್ಟೆಂಟ್ ಗಳಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಹೊಂದಿರತಕ್ಕಂಥ ಗಿಲ್ಲಿ ನಟ ಇವ್ರನ್ನ ಸೋಲಿಸ್ಬಿಟ್ಟು ಬಿಗ್ ಬಾಸ್ ವಿನ್ನರ್ ಈ ಸಲ ಬೇರೆ ಯಾರನ್ನೋ ಮಾಡಬೇಕು ಅಂತಂದೇಳಿ ಸಾಕಷ್ಟು ಷಡ್ಯಂತ್ರ ನಡೀತಾ ಇದೆ. ಹಾಗಾದ್ರೆ ಯಾಕೆ ನಡೀತಾ ಇದೆ, ಮಾಡ್ತಿರ್ತಕ್ಕಂಥದ್ದು ಯಾರು, ಗಿಲ್ಲಿನೇ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ, ಗಿಲ್ಲಿನ ಸೋಲಿಸ್ಬೇಕು ಅಂತ ಯಾಕೆ ಡಿಸೈಡ್ ಆಗಿದ್ದಾರೆ, ಈ ಒಂದಷ್ಟು ವಿಚಾರ, ಈ ಒಂದಷ್ಟು ಇನ್ಫಾರ್ಮೇಶನ್ ಜೊತೆ ಈ ಒಂದು ವಿಡಿಯೋ. ಹಾಗಾಗಿ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆಯ ತನಕ ತಾಳ್ಮೆಯಿಂದ ನೋಡಿ. ಮೊದಲನೇದಾಗಿ, ಈ ಸೀಸನ್ 12 ಶುರುವಾದಾಗಿಂದನೂ ಕೂಡ ಹೈಲೈಟ್ ಅಲ್ಲಿ ಇರ್ತಕ್ಕಂಥ ಏಕೈಕ ಕಂಟೆಸ್ಟೆಂಟ್ ಅಂದ್ರೆ ಅದು ಗಿಲ್ಲಿ ನಟ ಮಾತ್ರ. ಈಗ ಹಂಗಂದಾಗ ಸಾಕಷ್ಟು ಜನ ಕಮೆಂಟ್ ಹಾಕ್ಬೋದು, ಅಶ್ವಿನಿ ಗೌಡ ಅವರು ಒಳ್ಳೆ ಪೈಪೋಟಿ ಕೊಟ್ಟಿದಾರಲ್ವಾ, ಇತ್ತೀಚೆಗೆ ಧ್ರುವಂತ್ ಅವರು ಒಳ್ಳೆ ಪೈಪೋಟಿ ಕೊಡ್ತಾ ಇದಾರಲ್ವಾ, ರಕ್ಷಿತಾ ಶೆಟ್ಟಿ ಇದ್ಲಲ್ವಾ. ಹೌದು, ರಕ್ಷಿತಾ ಶೆಟ್ಟಿ ಕರೆಕ್ಟ್ ಆಗಿ ನೋಡ್ಕೊಂಡಾಗ ಒಂದು ವಾರ ಬಿಗ್ ಬಾಸ್ ಮನೇಲೇ ಇರ್ಲಿಲ್ಲ. ಅದಾದ ನಂತರ ಒಂದು ವಾರ ಸೀಕ್ರೆಟ್ ರೂಮ್. ಸೊ ಈ ತರದ ಒಂದಷ್ಟು ಸಿಚುವೇಶನ್ಸ್ ಗಳನ್ನ ಫೇಸ್ ಮಾಡ್ದಂತವಳು. ಸೊ ಅವಳದೇ ಆದಂತ ಒಂದು ಸೆಪರೇಟ್ ಜರ್ನಿ ಇದೆ, ಅವಳದೇ ಆದಂತ ಒಂದು ಸೆಪರೇಟ್ ಸ್ಟ್ರಗಲ್ ಇದೆ. ಆದ್ರೆ ಬಿಗ್ ಬಾಸ್ ಮನೆಯ ಮೊದಲನೇ ದಿನದಿಂದ ಇವತ್ತಿನವರೆಗೂ ಸಾಕಷ್ಟು ಕಷ್ಟಪಟ್ಟು ಎವ್ರಿ ಡೇ ಜನರನ್ನ ಎಂಟರ್ಟೈನ್ ಮಾಡಿ ಹೊರಗಡೆ ಜಸ್ಟ್ ಗಿಲ್ಲಿ ಆಗಿದ್ದಂಥವನು ಈಗ ಬಿಗ್ ಬಾಸ್ ಗಿಲ್ಲಿ, ಬಿಗ್ ಬಾಸ್ ಗಿಲ್ಲಿ, ಗಿಲ್ಲಿ ಗೆಲ್ಬೇಕು ಅನ್ನೋ ರೇಂಜ್ಗೆ ಒಂದು ಕ್ರೇಜ್ ಹುಟ್ಟಾಕಿದ್ದಾನೆ ಅಂತಂದ್ರೆ ಅದಕ್ಕೆ ಪ್ರತಿ ದಿನದ ಅವನ ಒಂದು ಪರಿಶ್ರಮನೇ ಕಾರಣ. ಸೊ ಹಾಗಾಗಿ ಇಷ್ಟೊಂದು ಹೈಪಲ್ ಇರ್ತಕ್ಕಂಥ ಗಿಲ್ಲಿ, ಇಲ್ಲೊಂದು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ದೆ ನಾನು. ಆ ಷಡ್ಯಂತ್ರ ಏನು, ಯಾರು ಮಾಡ್ತಾ ಇದ್ದಾರೆ, ಆ ಒಂದಷ್ಟು ಇನ್ಫಾರ್ಮೇಶನ್ಸ್ ಇದೆ. ಏನಪ್ಪಾ ಅಂತಂದ್ರೆ, ಈಗ ಆಲ್ರೆಡಿ ಪ್ರಮೋಷನ್ ಶುರುವಾಗಿದೆ, ವೋಟಿಂಗ್ ನಡೀತಾ ಇದೆ. ಎಲ್ಲರೂ ಕೂಡ ಕಾವ್ಯಂಗ್ ವೋಟ್ ಮಾಡಿ, ಅಶ್ವಿನಿ ಅವ್ರಿಗೆ ವೋಟ್ ಮಾಡಿ, ಗಿಲ್ಲಿಗೆ ವೋಟ್ ಮಾಡಿ, ಮ್ಯೂಟೆಂಟ್ ರಘುವ್ರಿಗೆ ವೋಟ್ ಮಾಡಿ, ರಕ್ಷಿತಾಂಗ್ ವೋಟ್ ಮಾಡಿ ಅಂತ ಪಾಪ ಅವರದ್ದೇ ಆದಂತ ಒಂದು ಫ್ಯಾನ್ ಫಾಲೋಯಿಂಗ್ ಏನಿದೆ ಸಪರೇಟ್ ಆಗಿ, ಆ ಫ್ಯಾನ್ ಫಾಲೋಯಿಂಗ್ ಎಲ್ಲರೂ ಕೂಡ ಅದರದೇ ಆದಂತ ಒಂದಷ್ಟು ವೋಟಿಂಗ್ ಗಳನ್ನ ಮಾಡೋದು, ಆ ವೋಟಿಂಗ್ ನ ಯಾವ ರೀತಿ ಮಾಡ್ತಾರೆ, ಯಾರು ವೋಟ್ ಮಾಡ್ತಾ ಇದಾರೆ ಅನ್ನೋದನ್ನ ಎಲ್ಲರೂ ಕೂಡ ವಿಡಿಯೋಗಳನ್ನ ಕೂಡ ಮಾಡಿ, ಸ್ಕ್ರೀನ್ ರೆಕಾರ್ಡ್ಗಳನ್ನ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅರಿಬಿಡ್ತಾ ಇದ್ದಾರೆ. ಇದು ನೀವು ನೋಡಿರ್ಬೋದು. ಬಟ್ ಇಲ್ಲಿ ನಾನು ಅಬ್ಸರ್ವ್ ಮಾಡಿದಾಗೆ, ಯಾವಾಗ ಎವ್ರಿ ವೀಕ್ ಅಲ್ಲಿ ಗಿಲ್ಲಿ ಎಂಟರ್ಟೈನ್ಮೆಂಟ್ ಇಲ್ಲದೆ ಆ ಒಂದು ವೀಕೆಂಡ್ ಕಂಪ್ಲೀಟ್ ಆಗಲ್ವೋ, ಎವ್ರಿ ವೀಕ್ ಅಲ್ಲಿ ಗಿಲ್ಲಿಗೆ ಬೈದೆ, ಎವ್ರಿ ವೀಕ್ ಗಿಲ್ಲಿನ ಹೊಗಳ್ದೆ, ಎವ್ರಿ ವೀಕೆಂಡ್ ವೀಕ್ ಡೇಸ್ ಪ್ರೊಮೋಗಳಲ್ಲಿ ಗಿಲ್ಲಿನ ಯೂಸ್ ಮಾಡದೆ TRPನೇ ರೈಸ್ ಆಗಲ್ಲ ಅನ್ನೋ ಸತ್ಯ ಯಾವಾಗ ಆಚೆ ಬಂತೋ, ಎಲ್ಲಾ ಕಡೆ ಯಾವ್ದೋ ಒಂದು ಯಾರೋ ಸತ್ತೋಗಿರೋ ಪೋಸ್ಟ್ ಹಾಕಿದ್ರು ಕೂಡ ಜೈ ಗಿಲ್ಲಿ ಅನ್ನೋದು. ಸೊ ಅದು ಯಾವ ರೀತಿ ಆಗೋಗಿದೆ ಅಂತಂದ್ರೆ ಒಂಥರ ಜೈ ಡಿ ಬಾಸ್ ಅನ್ನೋ ರೀತಿ ಗಿಲ್ಲಿ ಕ್ರೇಜ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಗಿಲ್ಲಿ ಕ್ರೇಜ್ ಇಷ್ಟರ ಮಟ್ಟಿಗಿದೆ. ಯಾವಾಗ ಬಿಗ್ ಬಾಸ್ ಈ ಸಲ ಗೆಲ್ಲೋದು ಗಿಲ್ಲಿನೇ ಅಂತ ಯಾವಾಗ ಕನ್ಫರ್ಮ್ ಆಯ್ತೋ, ಅಶ್ವಿನಿ ಗೌಡ ಅವರ ಫ್ಯಾನ್ಸ್, ಅದಾದ ನಂತರ ಈ ಕಡೆ ರಕ್ಷಿತಾ ಶೆಟ್ಟಿ ಅವರ ಫ್ಯಾನ್ಸ್, ಈಗ ಇತ್ತೀಚೆಗಷ್ಟೇ ಒಂದು ನೋಡಿದೆ, ಅಲ್ಲಿ ಕಾವ್ಯ ಅವರ ಫ್ಯಾನ್ಸ್, ಅವ್ರದೇ ಆದಂತ ಒಂದು ಬಹುಶಃ ಕಾವ್ಯ ಊರವರು ಅಂತ ಅನ್ಸುತ್ತೆ, ಕಾವ್ಯ ಊರವ್ರು ಅನ್ಸುತ್ತೆ, ಆಟೋಗಳಲ್ಲಿ, ಕಾರ್ಗಳಲ್ಲಿ ಅವ್ರದ್ದು ಪೋಸ್ಟ್ಗಳನ್ನ ಹಾಕೊಂಡು ಫುಲ್ ಒಂದು ಸಂಘ ಕಟ್ಕೊಂಡು ಅವ್ರದ್ದು ಒಂದು ಟೀಮ್ ಕಟ್ಕೊಂಡು ಕಾವ್ಯ ಗೆಲ್ಬೇಕು, ವೋಟ್ ಫಾರ್ ಕಾವ್ಯ ಅಂತಂದೇಳಿ ಸೆಲೆಬ್ರೇಟ್ ಮಾಡ್ತಿರೋದು, ವೋಟಿಂಗ್ಸ್ಗಳಿಗೋಸ್ಕರ ಅಲ್ದಾಡ್ತಿರೋದು, ಒಂದು ಪ್ರಮೋಷನ್ ಮಾಡ್ತಿರೋದನ್ನು ನೋಡಿರ್ಬೋದು. ನಾನ್ ನೋಡಿದೆ ಒಂದು ಬೈಟ್ನ. ಇಲ್ಲಿ ಈಗ ನಿನ್ನೆ ಬಿಗ್ ಬಾಸ್ ಮನೇಲಿ ಎಲ್ಲ ಕಂಟೆಸ್ಟೆಂಟ್ಗಳ ಫ್ಯಾನ್ಸ್ ಅಂತಂದೇಳಿ ಒಂದಷ್ಟು ಜನನ ಕರೆಸಿದ್ರು. ಅದನ್ನು ಕೂಡ ನೀವು ಲೈವ್ ಆಗಿ ನೋಡಿರ್ಬೋದು. ಹಾಗಾದ್ರೆ ಈ ಫ್ಯಾನ್ಸ್ಗಳೆಲ್ಲ ರಿಯಲ್ ಆಗಿರ್ತಕ್ಕಂಥ ಫ್ಯಾನ್ಸ್ಗಳನ್ನ ಒಳಗಡೆ ಬಿಟ್ಟಿರ್ತಾರ. ಈ ರಿಯಲ್ ಆಗಿರ್ತಕ್ಕಂಥ ಫ್ಯಾನ್ಸ್ ಹೌದೋ ಅಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಾದ್ಯಂತ ಇವ್ರಿಗೆ ಇಷ್ಟು ಜನ ಫ್ಯಾನ್ ಫಾಲೋಯಿಂಗ್ ಇದ್ದಾರೆ, ಇಷ್ಟು ಕ್ರೇಜ್ ಇದೆ. ಸೊ ಎಷ್ಟರ ಮಟ್ಟಿಗೆ ಅವ್ರ ಕ್ರೇಜ್ ಇದೆ ಅನ್ನೋದನ್ನ ಒಂದಷ್ಟು ಜನ ಸ್ಯಾಂಪಲ್ ಆಗಿ ಇಟ್ಕೊಂಡು ಅವ್ರನ್ನ ಒಳಗಡೆ ಕಳಿಸಿ, ಇಷ್ಟು ಜನ ಸ್ಯಾಂಪಲ್ಸ್ ಆಗಿ ಕಳಿಸಿ ಮಾಡಕ್ಕೆ. ಬಿಕಾಸ್ ಕರ್ನಾಟಕ ತುಂಬಾ ಫ್ಯಾನ್ಸ್ ಇದ್ದಾರೆ. ಈಗ ಗಿಲ್ಲಿಗೆ ಕರ್ನಾಟಕ ತುಂಬಾ ಫ್ಯಾನ್ಸ್ ಇದ್ದಾರೆ, ಔಟ್ ಆಫ್ ಕರ್ನಾಟಕ ಕೂಡ ಫ್ಯಾನ್ಸ್ ಇದ್ದಾರೆ. ಅವ್ರನ್ನೆಲ್ಲ ಕರ್ಕೊಂಡು ಬಂದು ಬಿಗ್ ಬಾಸ್ ಮನೆ ತುಂಬಸಕ್ಕಾಗತ್ತಾ? ಆಗಲ್ಲ. ಸೊ ಹಾಗಾಗಿ ಅದರ ಒಂದು ಜಸ್ಟ್ ಒಂದು ಸ್ಯಾಂಪಲ್ ಅಂತೀವಲ್ಲ, ಅನ್ನ ಬೆಂದಿದನೋ ಇಲ್ವಾ ಅಂತ ನೋಡೋದಕ್ಕೆ ಒಂದು ಹಗಳು ಸಾಕು. ಅದೇ ರೀತಿ ಇವ್ರಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಅವ್ರ ಕ್ರೇಜ್ ಯಾವ ರೀತಿ ಇದೆ ಅಂತ ತೋರಿಸೋದಕ್ಕೆ ಜಸ್ಟ್ ಒಂದು ಸ್ಯಾಂಪಲ್. ಆ ಒಂದು ಸ್ಯಾಂಪಲ್ ಎವ್ರಿ ಸೀಸನ್ ಅಲ್ಲಿ ಫಿನಾಲೆ ಇದ್ದಂತ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಆ ಫ್ಯಾನ್ಸ್ಗಳನ್ನ ಒಳಗಡೆ ಬಿಟ್ಟು ಅವರ ಕ್ರೇಜ್ ಯಾವ ರೀತಿ ಇದೆ ಅಂತಂದೇಳಿ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಪ್ಲಸ್ ಒಂದು ಇವಾಗ ಓಟ್ ಹಾಕ್ಬೇಕಲ್ವಾ, ನನಗೆ ಓಟ್ ಮಾಡಿ ಅಂತಂದೇಳಿ ಆ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಯಾವ ರೀತಿ ಕೇಳ್ಕೊಂತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಾನು ನಿನ್ನೆ ಎಪಿಸೋಡ್ ಅಲ್ಲಿ ಅಬ್ಸರ್ವ್ ಮಾಡಿದಂತ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ, ಎಲ್ಲಾರು ಫ್ಯಾನ್ಸ್ಗಳು ಬಂದಿದ್ರು. ನಾನು ತುಂಬಾ ಹೈಲೈಟೆಡ್ ಆಗಿ ಅಬ್ಸರ್ವ್ ಮಾಡದಂತದ್ದು ಧ್ರುವಂತ್ ಅವರು ಹೇಳಿದಂತ ಮಾತುಗಳು, ಹಾಗೆ ಕಾವ್ಯ, ಹಾಗೆ ರಕ್ಷಿತಾ, ಈ ಮೂರು ಜನರದ್ದು ಹೈಲೈಟ್ ಮಾಡ್ತೀನಿ. ಅಫ್ಕೋರ್ಸ್ ಗಿಲ್ಲಿ ಫ್ಯಾನ್ಸ್ ಬರ್ದೇ ಇರ್ಲಿ, ಬಿಗ್ ಬಾಸ್ ಮನೇಲಿ ಅವ್ರು ಬಂದು ಎಷ್ಟೇ ಕಿರ್ಚಾಡದೇ ಇರ್ಲಿ, ಬೇರೆಯವರ ಒಂದು ಫ್ಯಾನ್ಸ್ ಬಂದಾಗ ಇರುವಂತ ಒಂದು ಆರ್ಭಟ ಏನಿತ್ತು, ಗಿಲ್ಲಿ ಫ್ಯಾನ್ಸ್ ಬಂದಾಗ ಅದಕ್ಕಿಂತ 10 ಪಟ್ಟು ಇರುತ್ತೆ ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್ಸ್ ಯಾವಾಗ್ಲೂ ಇತ್ತು. ಬಟ್ ಇಲ್ಲಿ ಕಾವ್ಯ ಫ್ಯಾನ್ಸ್ ಬಂದಾಗ ಆಲ್ಮೋಸ್ಟ್ ನಾವಲ್ಲಿ ಒಂದನ್ನು ಅಬ್ಸರ್ವ್ ಮಾಡಿದ್ವಿ, ರಕ್ಷಿತಾ ಫ್ಯಾನ್ಸ್ ಬಂದಾಗಲೂ ಕೂಡ ಅಲ್ಲೊಂದನ್ನು ಅಬ್ಸರ್ವ್ ಮಾಡಿದೆ, ಪ್ಲಸ್
ಧ್ರುವಂತ್ ಅವ್ರು ಬಂದಾಗಲೂ ಕೂಡ ಒಂದು ಅಬ್ಸರ್ವ್ ಮಾಡಿದೆ. ಈ ಇವ್ರು 3 ಜನರು ಫ್ಯಾನ್ಸ್ಗಳು ಬಂದಾಗ ಏನೆಲ್ಲ ಮಾತಾಡಿದ್ರು, ಎಲ್ಲ ಫೋಟೋಗಳಿರುತ್ತೆ, ಫೋಟೋಗಳನ್ನ ಹಂಚ್ಕೋಬೇಕಾಗಿರುತ್ತೆ. ಕಾವ್ಯ ಅವಳ ಒಂದು ಫೋಟೋಗಳನ್ನ ಹಂಚ್ಕೋಬೇಕಾದ್ರೆ ಎಲ್ಲ ಫ್ಯಾನ್ಸ್ಗಳ ಎದುರುಗಡೆ ಅಲ್ಲಿ ಒಂದು ಗಿಲ್ಲಿ ಜೊತೆ ಇರುತ್ತಂತ ಫೋಟೋ ಬರುತ್ತೆ. ಗಿಲ್ಲಿ ಅನ್ನೋ ಹೆಸರಿಲ್ದೆ ಕಾವ್ಯನ್ ಕ್ರೇಜೇ ಇಲ್ಲ. ಅಪ್ಪಿ ಇದ್ದು ಇದೆ ಕಾವ್ಯನ್ ಕ್ರೇಜು, ಬಟ್ ಆ ಕಾವ್ಯನ್ ಕ್ರೇಜ್ ಜೊತೆ ಗಿಲ್ಲಿ ಅನ್ನೋ ಹೆಸರು ಸೇರಿದ್ರೆ ಕಾವ್ಯನ್ ಕ್ರೇಜು ಡಬಲ್ ಆಗ್ತಾ ಇತ್ತು. ಅದನ್ನ ನಾನು ನಿನ್ನೆ ಬಿಗ್ ಬಾಸ್ ಮನೇಲಿ ಅಬ್ಸರ್ವ್ ಮಾಡಿದೆ, ಬಂದಂತ ಫ್ಯಾನ್ಸ್ಗಳ ಆ ಒಂದು ಕ್ರೇಜ್ ಅಲ್ಲಿ. ಸೊ ಹಾಗಾಗಿ ಅಲ್ಲಿ ಕಾವ್ಯಂಗ್ ಮೋಸ್ಟ್ಲಿ ಅರ್ಥ ಆಗಿರುತ್ತೆ, ವಿತೌಟ್ ಗಿಲ್ಲಿ ಕಾವ್ಯ ಸೀರಿಯಸ್ಲಿ ನಥಿಂಗ್ ಅಂತಂದೇಳಿ ಅದು ಅರ್ಥ ಆಗಿರುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಬಟ್ ನನಗಂತ ಕಾವ್ಯ ಝೀರೋ ಅಂತ ಹೇಳ್ತಾ ಇಲ್ಲ. ಅವ್ರದೇ ಆದಂತ ಒಂದು ಪೊಟೆನ್ಷಿಯಲ್, ಅವ್ರದೇ ಆದಂತ ಒಂದು ಸೆಪರೇಟ್ ಒಂದು ಸ್ಟ್ರೆಂತ್, ಅವ್ರದೇ ಅಂತ ಒಂದು ಸೆಪರೇಟ್ ಟ್ಯಾಲೆಂಟ್ ಅದೆಲ್ಲ ಎಲ್ಲಾನು ಇದೆ. ಓನ್ ಆಗಿರ್ತಕ್ಕಂಥದ್ದು ಅವ್ರದೇ ಆದಂತ ಒಂದು ಪರಿಶ್ರಮ ಇದೆ. ಬಟ್ ಇದೆಲ್ಲದ್ರ ಮಧ್ಯೆ ಗಿಲ್ಲಿ ಅನ್ನೋ ಹೆಸರಿದೆಯಲ್ಲ, ಆ ಹೆಸರಿಗಿರ್ತಕ್ಕಂಥ ಪವರ್ ಕಾವ್ಯ ಜೊತೆಗಿದ್ದಾಗ ಆ ಒಂದು ಕಾವ್ಯನ ಪವರ್ ಇನ್ನೂ ಡಬಲ್ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿದೆ. ಅದಾದ್ಮೇಲೆ ನೆಕ್ಸ್ಟ್ ರಕ್ಷಿತಾ ಶೆಟ್ಟಿ ವಿಚಾರದಲ್ಲೂ ಅಷ್ಟೇ. ರಕ್ಷಿತಾ ಶೆಟ್ಟಿ ತುಂಬಾ ಆನೆಸ್ಟ್ ಆಗಿ ಎಲ್ಲ ಹಂಚ್ಕೊತಾ ಇದ್ಲು, ಪ್ಲಸ್ ಚಿಕ್ಕ ಮಗು ತರ ಎಲ್ಲಾನು ಕೂಡ ಹಂಚ್ಕೊತಾ ಇದ್ಲು, ಎಲ್ಲಾನು ಶೇರ್ ಮಾಡ್ಕೊತಾ ಇದ್ಲು. ಬಟ್ ಅಲ್ಲಿ ನಾನು ಇನ್ನೊಂದು ಕೂಡ ಅಬ್ಸರ್ವ್ ಮಾಡಿದೆ, ಗಿಲ್ಲಿ ಮ್ಯೂಟೆಂಟ್ ರಘುವರ ಜೊತೆ ಇದ್ದಂತ ಅವರ ಒಂದು ಬಾಂಧವ್ಯನ ಹಂಚ್ಕೊಂಡಾಗ ಅಲ್ಲೂ ಕೂಡ ಗಿಲ್ಲಿ ಹೆಸರು ಬಂದಾಗ ಒಂದು ಕ್ರೇಜ್ ಒಂದು ಪಟ್ಟು ಜಾಸ್ತಿ ಆಗ್ತಾ ಇತ್ತು. ಇನ್ನು ಧ್ರುವಂತ್ ಅವ್ರು ಬಂದು ಮಾತಾಡಿದಂತ ಮಾತುಗಳಲ್ಲಿ ಅವ್ರದೇ ಆದಂತ ಒಂದು ನಾನು ಒಂಟಿಯಾಗಿ ಅಷ್ಟು ಜನಕ್ಕೆ ಟಕ್ಕರ್ ಕೊಟ್ಟು ಇವತ್ತು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ, ಯಾರ್ಯಾರ ನಾನು ತುಳಿಬೇಕಂತ ಅನ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ನಾನು ಸೆಡ್ ಹೊಡೆದು ಬಂದು ಇವತ್ತು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂತಂದೇಳಿ ಅವರು ಯಾವ ರೀತಿ ಹೇಳ್ತಾ ಇದ್ರು ಅಂದ್ರೆ ಬಹುಶಃ ಒಂದು ಅಹಮ್ಮಲ್ಲಿ ಹೇಳ್ತಾ ಇದ್ರು ಅಂತ ಕಾಣಿಸ್ತು ನನಗೆ. ಧ್ರುವಂತ್ ಅವ್ರು ಹೇಳಿದಂತ ಮಾತುಗಳಲ್ಲಿ ಅಹಂಕಾರ ಜಾಸ್ತಿ ಕಾಣಿಸ್ತಾ ಇತ್ತು. ಜನಗಳಿಗೆ ನನ್ನನ್ನ ಇಷ್ಟಪಡುವಂತ ಜನಗಳಿಗೆ ನಾನು ಏನ್ ಮಾಡಿದೀನಿ, ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಮಾಡಿದ್ದು ಅನ್ನೋ ಒಂದು ಅಹಂಕಾರ ಜಾಸ್ತಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಜನ ಅದನ್ನ ತಗೋತಾರ ಇಲ್ವೋ, ತಪ್ಪಿ ತಗೊಂಡ್ರೆ ಯಾವ ರೀತಿ ತಗೋತಾರೆ ಗೊತ್ತಿಲ್ಲ. ಹಾಗಂತ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಧ್ರುವಂತ್ ಅವ್ರು ಹೋಗ್ತಾರ? ಟು ಬಿ ಆನೆಸ್ಟ್ ನಾನೇ ಹೇಳ್ತಾ ಇದೀನಿ, ಹೋಗಲ್ಲ. ನನ್ನ ಒಂದು ಗೆಸ್ ಪ್ರಕಾರ ಹೋಗಲ್ಲ. ಯಾಕೆಂದ್ರೆ ಅವ್ರ ತಪ್ಪಿ ಮಿಡ್ ವೀಕ್ ಎಲಿಮಿನೇಷನ್ ಹೋಗ್ಬಿಟ್ರೆ ಈ ಸೀಸನ್ ನ ಕಿಚ್ಚನ ಚಪ್ಪಾಳೆ ಏನ್ ಕೊಟ್ರು ಅದಕ್ಕೆ ಅರ್ಥನೇ ಇರೋದಿಲ್ಲ. ಸೊ ಹಾಗಾಗಿ ಅವ್ರನ್ನ ಕಳ್ಸಲ್ಲ ಅಂತ ನಾನ್ ನಂಬಿದೀನಿ. ಗೊತ್ತಿಲ್ಲ, ಬಿಗ್ ಬಾಸ್ ಅಲ್ಲಿ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಏನ್ ಬೇಕಾದ್ರೂ ಆಗ್ಬೋದು. ಇನ್ನು ಎರಡನೇದಾಗಿ ಅವ್ರನ್ನ ಟಾಪ್ 5 ವರೆಗೂ ಕರ್ಕೊಂಡ್ ಬರ್ತಾರೆ ಅಂತ ನಾನು ಯಾವತ್ತೂ ಹೇಳಿದೀನಿ. ಟಾಪ್ 5 ಅಲ್ಲದೆ ಹೋದ್ರು ಟಾಪ್ 6 ಅಲ್ಲಿ ಅವ್ರನ್ನ ಎಕ್ಸಿಟ್ ಮಾಡ್ತಾರೆ. ಸೊ ಇದಂತೂ ಖಚಿತ. ಇದಾದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಯಾರು ಹೋಗ್ತಾರಂತಾನು ಹೇಳ್ತೀನಿ. ಈಗ ನಾನು ಷಡ್ಯಂತ್ರ ನಡೀತಾ ಇದೆ ಅಂತನಲ್ಲ, ಹೊರಗಡೆ ಸಾಕಷ್ಟು ನೆಗೆಟಿವ್ ಪ್ರಮೋಷನ್ಸ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಹೆಸರನ್ನ ಹಾಳು ಮಾಡಬೇಕು, ಗಿಲ್ಲಿ ಫ್ಯಾನ್ಸ್ನ ಡೌನ್ ಮಾಡಬೇಕು, ಈ ತರದ್ದೆಲ್ಲ ನಡೀತಾ ಇದೆ. ಈಗ ನೀವು ಅಬ್ಸರ್ವ್ ಮಾಡ್ಬೋದು, ಈಗ ಲಾಸ್ಟ್ ವೀಕೆಂಡ್ ಅಲ್ಲಿ ಗಿಲ್ಲಿನ ಅಷ್ಟು ಹೈಲೈಟ್ ಆಗಿ ತೋರಿಸ್ಲಿಲ್ಲ, ಗಿಲ್ಲಿನ ಆದಷ್ಟು ಹೈಡ್ ಮಾಡ್ತಾ ಇದ್ರು. ಬರ್ತಾ 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 ಗಿಲ್ಲಿನ ಜಾಸ್ತಿ ತೋರಿಸಿದಷ್ಟು ಜನಕ್ಕೆ ಅದು ಎರಡು ತರನು ನಿಜ ಆಗಿರ್ಬೋದು. ಒಂದು ನನಗೆ ಬರ್ತಿರ್ತಕ್ಕಂಥ ಡೌಟ್ ಎರಡು ತರ ಬರ್ತಾ ಇದೆ. ಮೊದಲನೇದೇನಪ್ಪಾ ಅಂತಂದ್ರೆ ಗಿಲ್ಲಿಗೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಈ ಕ್ರೇಜ್ ಅಲ್ಲೇ ಗೊತ್ತಾಗ್ತಾ ಇದೆ 100% ಗೆಲ್ಲದ್ ಗಿಲ್ಲಿನೇ ಗುರು, ಅದ್ರಲ್ಲಿ ಏನ್ ಬೇರೆ ಡೌಟೇ ಇಲ್ಲ ಅನ್ನೋ ತರದ್ದು ಜನದ ಒಪಿನಿಯನ್ ಆಗೋಗಿತ್ತು. ಸೊ ಹಾಗಾಗಿ ಈ ರೀತಿ ಇದ್ದಾಗ ಬಿಗ್ ಬಾಸ್ ಫೈನಲ್ ಬಂದಾಗ್ಲೂ ಕೂಡ ಜನರ ಮೈಂಡ್ ಅಲ್ಲಿ ಇರುತ್ತೆ ಗಿಲ್ಲಿನೇ ಗೆಲ್ಲೋದು ಅಂತ. ಸೊ ಹಾಗಾಗಿ ಚಾನಲ್ ಅವರು ಬಿಗ್ ಬಾಸ್ ತಂಡದವ್ರು ಏನಿರ್ತಾರೆ ಅವರು ಈ ಕ್ಯೂರಿಯಾಸಿಟಿ ಈ ರೀತಿ ಇರಬಾರ್ದು. ಅಫ್ಕೋರ್ಸ್ ತಪ್ಪಿ ಗಿಲ್ಲಿನೇ ಗೆದ್ರು ಕೂಡ ಗೆಲ್ತಾನೋ ಇಲ್ವೋ ಅನ್ನೊಂದು ಆ ಒಂದು ಕ್ಯೂರಿಯಾಸಿಟಿ ಇರಬೇಕು, ಆ ಒಂದು ಭಯ ಇರಬೇಕು, ಆ ಒಂದು ಅದೆಲ್ಲ ಇರಬೇಕು. ಸ್ವಲ್ಪ ಆ ಎಕ್ಸೈಟ್ಮೆಂಟ್ ಇರಬೇಕು. ಅದಕ್ಕೋಸ್ಕರ ಮೇ ಬಿ ಈ ವಾರದಿಂದ ಗಿಲ್ಲಿನ ಸ್ವಲ್ಪ ತೋರ್ಸೋದು ಕಡಿಮೆ ಮಾಡ್ತಾ ಇದಾರಾ ಅಂತ. ಬಿಕಾಸ್ ಇವಾಗಿನ ತೋರಿಸ್ತಾ ಇದಾರೆ, ಓಕೆ, ಈ ವೀಕೆಂಡ್ ಇಂದನೂ ಸ್ವಲ್ಪ ಗಿಲ್ಲಿಗೆ ಮುಂಚೆ ಕೊಡ್ತಿದ್ದಂತ ಹೈಪ್ ಕೊಡ್ತಾ ಇಲ್ಲ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸಂಡೇ ಯೂಸ್ ಮಾಡ್ಕೊಂತಾರೆ, ಅದಾದ ನಂತರ ಅಷ್ಟು ತೋರಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಈ ಒಂದು ಕಾರಣ ಆಗಿರ್ಬೋದು. ಎರಡನೇ ಕಾರಣ ಇನ್ನೇನಿದೆ, ಬೇರೆ ಯಾರನ್ನೋ ಗೆಲ್ಸೋಕ್ಕೋಸ್ಕರ ಗಿಲ್ಲಿನ ಡೌನ್ ಮಾಡ್ತಿರ್ಬೋದು. ಯಾಕೆ ಅಂತಂದ್ರೆ ಹೊರಗಡೆ ನೆಗೆಟಿವ್ ಪ್ರಮೋಷನ್ ಸಿಕ್ಕಾಪಟ್ಟೆ ನಡೀತಾ ಇದೆ. ಗಿಲ್ಲಿಯ ವಿರುದ್ಧ ನಡೀತಾ ಇರತಕ್ಕಂಥದ್ದು, ಅಶ್ವಿನಿ ಗೌಡ ಅವರ ಪರವಾಗಿ ನಡೀತಾ ಇರ್ತಕ್ಕಂಥದ್ದು, ಸಾಕಷ್ಟು ಜನ ಏನೋ ದುಡ್ಡು ಕೊಟ್ಟು ಗಿಲ್ಲಿ ಹೆಸರನ್ನ ನೆಗೆಟಿವ್ ಮಾಡಬೇಕು, ಅವರವರ ಇಷ್ಟದ ಕಂಟೆಸ್ಟೆಂಟ್ ಯಾರಿದ್ದಾರೆ ಅವ್ರನ್ನ ಗೆಲ್ಸೋದಕ್ಕೆ ದುಡ್ಡು ಕೊಟ್ಟು ಪ್ರಮೋಷನ್ಸ್ ಗಳೆಲ್ಲ ನಡೀತಾ ಇದೆ ಅಂತಂದೇಳಿ ಸಾಕಷ್ಟು ಕೇಳಿ ಬರ್ತಾ ಇದೆ ಗೈಸ್. ಹಾಗಾಗಿ ನಾನ್ ಕೇಳೋದೇನಪ್ಪ ಅಂತಂದ್ರೆ, ನೀವು ಇಷ್ಟಪಡ್ತಕ್ಕಂಥ ನಟ, ಅದು ಗಿಲ್ಲಿ ನಟನೆ ಆಗಿರ್ಬೋದು ಅಥವಾ ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ದುಡ್ಡು ಕೊಟ್ಟು ಯಾರೋ ಒಬ್ರು ಓಟನ್ನ ಕಿತ್ಕೋತಾರೆ, ದುಡ್ಡು ಕೊಟ್ಟು ಯಾರೋ ನಮ್ಮ ಒಂದು ಕಷ್ಟಪಟ್ಟು ನಾವು ಬೆಳೆಸ್ಕೊಂಡಂತ ಒಂದು ಹೆಸರೇನಿತ್ತು, ಆ ಒಂದು ಗೌರವ ಏನಿತ್ತು, ಗಳಿಸಿದಂತ ಗೌರವ, ಅದನ್ನ ಕಳ್ಕೊಳ್ಳೋ ರೀತಿ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಆಸ್ಪದ ಕೊಡಬಾರ್ದು. ಹಾಗಾಗಿ ಬಡವ್ರ ಮನೆ ಮಕ್ಕಳು ಅನ್ನೋದಕ್ಕಿಂತ ಹೆಚ್ಚಾಗಿ ಟ್ಯಾಲೆಂಟ್ ಇರ್ತಕ್ಕಂಥ ಬಡವ್ರ ಮನೆ ಮಕ್ಕಳು ಇವತ್ತು ಬಿಗ್ ಬಾಸ್ ತಂಡದಲ್ಲಿ ಹೋಗಿ ಆ ಒಂದು ಮನೆಯಲ್ಲಿ ಎಲ್ರಿಗೂ ಕೂಡ ಟಕ್ಕರ್ ಕೊಟ್ಟು ಇಷ್ಟು ದಿನ ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಇನ್ನೊಂದು 2-3 ದಿನ ತೊಡೆ ತಟ್ಟಿ ಅವರು ಬಿಗ್ ಬಾಸ್ ವಿನ್ನರ್ ಆಗ್ಬೇಕು ಅಂತಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಯಾವುದೇ ನೆಗೆಟಿವ್ ಪ್ರಮೋಷನ್ ಬಂದ್ರು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಆಯ್ಕೆ ಗಿಲ್ಲಿ ಆಗಿದ್ರೆ ಗಿಲ್ಲಿ,
ವೋಟಿಂಗ್ಸ್ ಮಾತ್ರ ನಿಲ್ಲಿಸ್ಬೇಡಿ, ಲೇಜಿ ಮಾಡಬೇಡಿ. ಏನ್ ವೋಟ್ ಮಾಡಿದ್ರು ಬಿಡಿದ್ರು ಇವನೇ ಗೆಲ್ಲೋದು ಅಂತ ಲೇಜಿ ಮಾಡಕ್ ಹೋಗ್ಬೇಡಿ. ಪ್ಲಸ್ ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ಗೂ ಅದನ್ನೇ ಹೇಳೋದು, ಕಾವ್ಯ ಫ್ಯಾನ್ಸ್ಗೂ ಅದನ್ನೇ ಹೇಳೋದು. ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಇಷ್ಟದ ಕಂಟೆಸ್ಟೆಂಟ್ ಉಳಿಸ್ಕೊಳ್ಳೋದಕ್ಕೆ ನೀವು ವೋಟ್ ಮಾಡಿ. ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ವೋಟಿಂಗ್ ಇದೆ ನಡೆಯಲ್ಲ ಗುರು, ನಿನ್ಗೆ ಗೊತ್ತಿಲ್ಲ ಹಾಗೆ ಹೇಗೆ ಅಂತ. ಅಫ್ಕೋರ್ಸ್ ಓಕೆ, ಬಟ್ ಎಲ್ಲೋ ಒಂದು ಕಡೆ ಒಂದು 3 ಹಂತದಲ್ಲಿ ಅವ್ರನ್ನ ಚೂಸ್ ಮಾಡ್ತಾರೆ. ಒಂದು ಬಿಗ್ ಬಾಸ್ ಮನೇಲಿ ಅವ್ರು ಇದ್ದಂತ ಒಂದು ಜರ್ನಿ, ಪ್ಲಸ್ ಎಂಟರ್ಟೈನ್ಮೆಂಟ್ TRP ವೈಸ್ ಅವರ ಒಂದು ಗಳಿಸಿದಂತ ಹೆಸರು, 3ನೇದು ವೋಟಿಂಗ್. ಸೊ ಹಾಗಾಗಿ ಆ ಒಂದು ಸ್ಟೆಪ್ 1 ಅಲ್ಲಾದ್ರೂ ಅವರು ರೈಟ್ ಮಾರ್ಕ್ ತಗೋಬೇಕು ಅಂತಂದ್ರೆ ವೋಟಿಂಗ್ಸ್ ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ 3ನೇ ಮಾತನ್ನ ಕೇಳೋದನ್ನ ಬಿಡಿ. ಆದಷ್ಟು ನಿಮ್ಮ ವೋಟ್ಗಳನ್ನ ಎಷ್ಟು ಪಡ್ಕೊಳ್ಳುತ್ತೋ ಅಷ್ಟು ವೋಟ್ಗಳನ್ನ ಮಾಡಿ. ಈಗ ಆಲ್ರೆಡಿ ಮಿಡ್ ವೀಕ್ ಎಲಿಮಿನೇಷನ್ ಫಿನಿಶ್ ಆಗೋಗಿದೆ. ಇನ್ನು ಮುಂದೆ ನೀವು ವೋಟ್ ಮಾಡಿ ಗೆಲ್ಸಕ್ಕಾಗಲ್ಲ, ಯಾರನ್ನು ಸೇವ್ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಇನ್ನ ಬುಧವಾರ ರಾತ್ರಿ ಯಾರೊಬ್ರು ಹೋಗ್ತಾರೆ. ಮೀನ್ಸ್ ಬುಧವಾರನೇ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಬರೋದು. ಸೊ ಹಾಗಾಗಿ ಆ ಮಿಡ್ ವೀಕ್ ಎಲಿಮಿನೇಷನ್ ಬುಧವಾರ ಇರೋದ್ರಿಂದ ಆ ಬುಧವಾರದ ಮಧ್ಯರಾತ್ರಿಲಿ ಯಾರೋ ಒಬ್ಬ ಕಂಟೆಸ್ಟೆಂಟ್ ಹೋಗ್ತಾರೆ. ಆ ಕಂಟೆಸ್ಟೆಂಟ್ ಯಾರಾಗಿರ್ತಾರೆ ಅಂತಂದೇಳಿ ನಾನು ಕೂಡ ಲಾಸ್ಟ್ ಟೈಮ್ ಗೆಸ್ ಮಾಡಿದ್ದೆ, ಮೇ ಬಿ ಮ್ಯೂಟೆಂಟ್ ರಘುವರು ಅಥವಾ ಕಾವ್ಯ ಅವರು ಅಂತೇಳಿ. ಟು ಬಿ ಆನೆಸ್ಟ್ ನಾನು ಇವಾಗ ಹೇಳ್ತಾ ಇದ್ದೀನಿ, ನಂಬೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಬಟ್ ಆದ್ರೂ ಯಾರೋ ಒಬ್ರು ಹೋಗ್ಲೇಬೇಕು. ಯಾರನ್ನ ಅಂತ ಕಳಿಸ್ತೀರಾ ನೀವು ಒಂದ್ಸಲ ಥಿಂಕ್ ಮಾಡಿ ನೋಡಿ. ಗಿಲ್ಲಿ, ಅಶ್ವಿನಿ ಗೌಡ, ಧನುಷ್, ರಕ್ಷಿತಾ ಶೆಟ್ಟಿ, ಮತ್ತಾರಿದ್ದಾರೆ, ಕಾವ್ಯ, ಧ್ರುವಂತ್, ಮ್ಯೂಟೆಂಟ್ ರಘು, ಒಬ್ರಿಗಿಂತ ಒಬ್ರು ಕಾಂಪಿಟೇಟಿವ್ ಆಗಿದ್ದಾರೆ. ಈಗ ಟಾಪ್ 5 ಅನ್ನ ಎತ್ತಿಟ್ರೆ ಸ್ವಲ್ಪ ಸುಲಭ ಆಗ್ಬೋದು ಅಂತ ನಿಮ್ಗೆ ಅನ್ಸ್ಬೋದು. ಸೊ ಹಾಗಾಗಿ ಗಿಲ್ಲಿ, ಅಶ್ವಿನಿ ಗೌಡ, ಧನುಷ್ ಈ 3 ಜನನ ಎತ್ತಿಟ್ರೆ ಕಾವ್ಯ ಅಥವಾ ರಕ್ಷಿತಾ ಶೆಟ್ಟಿ ಟಾಪ್ 4ಗೆ ಏನಾದ್ರು ಬರುವಂತ ಚಾನ್ಸಸ್ ಇರುತ್ತೆ. ಆಮೇಲೆ ಟಾಪ್ 5 ಅಲ್ಲೂ ಕೂಡ ಇರುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮ್ಯೂಟೆಂಟ್ ರಘು, ಬಟ್ ಮೊನ್ನೆ ಕೂಡ ಮ್ಯೂಟೆಂಟ್ ರಘುರ್ಗೂ ಕೂಡ ಒಳ್ಳೆ ಫ್ಯಾನ್ ಫಾಲೋಯಿಂಗ್, ಒಳ್ಳೆ ವೋಟಿಂಗ್ ಎಲ್ಲ ನಡೀತಾ ಇದೆ. ಹಾಗಾಗಿ ಇದನ್ನ ಗೆಸ್ ಮಾಡೋದು ತುಂಬಾನೇ ಕಷ್ಟ ಆಗಿದೆ. ಬಟ್ ಆದ್ರೂ ಕೂಡ ನಾನು ಗೆಸ್ ಮಾಡಿರ್ತಕ್ಕಂಥದ್ದು ಮ್ಯೂಟೆಂಟ್ ರಘು ಅವ್ರು ಹೋಗ್ಬೋದು ಅಂತ. ಕಾವ್ಯ ಅಂತಾನು ಗೆಸ್ ಮಾಡಿದ್ದೆ, ಬಟ್ ಎಲ್ಲೋ ಒಂದು ಕಡೆ ರಕ್ಷಿತಾ ಶೆಟ್ಟಿ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಟು ಬಿ ಆನೆಸ್ಟ್ ಇದು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್, ಗೆಸ್ ಮಾಡೋದು ತುಂಬಾನೇ ಕಷ್ಟ ಆಗಿದೆ. ಸೊ ಹಾಗಾಗಿ ನನ್ನ ಗೆಸ್ ಪ್ರಕಾರ ಯಾರಾಗಿರ್ತಾರಂತ ನಾನು ಆನ್ಸರ್ ಮಾಡಿದ್ದೀನಿ. ನಿಮ್ಮ ಗೆಸ್ ಪ್ರಕಾರ ಯಾರಾಗಿರ್ಬೋದು, ಯಾರು ಹೋಗ್ತಾರೆ ಅಂತ ನಿಮ್ಮ ಒಂದು ಅನಿಸಿಕೆ ಇದೆ, ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗಾಗಿ ಆದಷ್ಟು ಬೇಗ, ಕೊನೆಯದಾಗಿ ಗಾಯ್ಸ್, ಮಿಸ್ ಮಾಡದೆ ಬೇಗ ನಿಮ್ಗೆ ಯಾರ್ಯಾರಿಗೆ ಎಷ್ಟೆಷ್ಟೆಲ್ಲ ವೋಟಿಂಗ್ಸ್ ಬರ್ತಾ ಇದೆ, ಯಾರು ಗೆಲ್ಲೋ ಅಂತ ಹಂತದಲ್ಲಿದ್ದಾರೆ, ಯಾರು ಟಾಪ್ 5 ಹೋಗ್ತಾರೆ, ಯಾರು ಟಾಪ್ 1, ಯಾರು ಟಾಪ್ 2, ಯಾರು ಟಾಪ್ 3, ಯಾರು ಟಾಪ್ 4, ಇದೆಲ್ಲ ಕೂಡ ನಿಮ್ಗೆ ಅಡ್ವಾನ್ಸ್ಡ್ ಆಗಿ ಮಾಹಿತಿ ಗೊತ್ತಾಗಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರತಕ್ಕಂಥ ಕೆಲಸ ಇಷ್ಟೇ. RVK ಸ್ಟುಡಿಯೋಸ್ನ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಫಿನಾಲೆಗೆ ಇರ್ತಕ್ಕಂಥದ್ದು ಜಸ್ಟ್ ಇನ್ 3 days ಮಾತ್ರ. ಸೊ ಹಾಗಾಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ನೀವು RVK ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಕೆಲಸ ಮಾಡ್ತಕ್ಕಂಥ ಜಾಗದಿಂದಾನೇ ಇನ್ಫಾರ್ಮೇಶನ್ ತಗೋಬಹುದು. ಟಿವಿ ಆನ್ ಮಾಡುವಂತ ಅವಶ್ಯಕತೆ ಇಲ್ಲ. ಬಿಗ್ ಬಾಸ್ನ ಎಲ್ಲ A to Z ಮಾಹಿತಿಗಳು RVK ಸ್ಟುಡಿಯೋಸ್ ಅಲ್ಲಿ ನಾವು ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ಮಿಸ್ ಮಾಡದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಸಿಗೋಣ. ಆಲ್ಮೋಸ್ಟ್ ವಿಡಿಯೋ ಲೆಂತಿ ಆಗೋಯ್ತು. ಹಾಗಾಗಿ ಮತ್ತೇನಾದ್ರು ನಿಮ್ಮ ಡೌಟ್ಸ್ ಇದ್ರೆ, ಏನಾದ್ರು ಕ್ವಶನ್ಸ್ ಇದ್ರೆ, ಯಾವ್ದಾದ್ರು ವಿಚಾರ ಬಗ್ಗೆ ಮಾತಾಡ್ಬೇಕು ಅಂತಿದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇನ್ನು 3 ದಿನಗಳು ಬಾಕಿ ಇರೋದ್ರಿಂದ ಮೇ ಬಿ ಫಿನಾಲೆಗೆ ಅಷ್ಟರಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟು ಬಿಗ್ ಬಾಸ್ ಬಗ್ಗೆ ಮಾತುಕತೆಗಳನ್ನ ಮಾಡೋಣ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಶನ್ಸ್ ನಾನು ಕೊಡ್ತೀನಿ. ಸಿಗೋಣ ಮತ್ತೆ. ಲವ್ ಯು ಆಲ್.